ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಆತಂಕ ಇನ್ನಷ್ಟು ಬಿಲ್ಡ್ ಆಗ್ತಾ ಇದೆ. ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳಂಗೆ ಇಲ್ಲ. ಆರಂಭದಲ್ಲೇ ಭೀಕರತೆಗೆ ಹೋಗ್ತಾ ಇದೀವಿ. ಇಷ್ಟೆಲ್ಲ ಆದ್ರೂ ಕೂಡ ನಮ್ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ನೀವು ಹೇಳದ್ ಹೇಳ್ಕೊಳ್ತಾರೆ, ನಾವು ಮಾಡೋದ್ ಮಾಡ್ತಾ ಇರ್ತೀವಿ ಅಂತ ಅವರ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. KR ಮಾರುಕಟ್ಟೆದಂತೂ ಪ್ರತಿದಿನ ತೋರಿಸ್ತೀವಿ ನೋಡಿ ಯಾವ ರೀತಿಯಾಗಿದೆ ಜನಸಾಗರ. ಎಚ್ಚೆತ್ಕೊಳ್ತಾ ಇಲ್ಲ ಜನ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದಂತೂ ಮರ್ತು ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಮಾಸ್ಕ್ ಅನ್ನ ಹಾಕ್ತಾರಾ, ಅದನ್ನು ಕೂಡ ಆಗ್ತಾ ಇಲ್ಲ. ಹೆಂಗಿದೆ ಪರಿಸ್ಥಿತಿ ನೋಡಿ. ಇವತ್ತಿಂದು ನಾವು ತೋರಿಸ್ತಾ ಇರುವಂತದ್ದು ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಿಂದ ಓಡಾಡ್ತಾನೆ ಇದ್ದಾರೆ ಗ್ರಾಹಕರು. ಕೊರೋನಾ ಎರಡನೇ ಅಲೆಯ ಭೀಕರತೆ ಯಾವ ಮಟ್ಟಿಗಿದೆ ಅಂದ್ರೆ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಸರ್ಕಾರ ಕೂಡ ಅಷ್ಟೇ ಜನ ಸಂದಣಿಯನ್ನ ಕಡಿಮೆ ಮಾಡಬೇಕು, ಜನ ಸೇರೋದನ್ನ ನಿಯಂತ್ರಣ ಮಾಡಬೇಕು ಅಂತ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡ್ರು ಕೂಡ ಅಷ್ಟೇ ಅದು ಕೇವಲ ಪ್ಲಾನಿಂಗ್ ಆಗಿ ಮಾತ್ರ ಉಳಿತಾ ಇದೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಮಾರುಕಟ್ಟೆಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಯಾವ ರೀತಿಯಲ್ಲಿ ಜನ ಸೇರಿದ್ದಾರೆ ಅಂತ. ನೂರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಈಗಾಗಲೇ ಇಲ್ಲಿ ಸೇರಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಅಷ್ಟೇ ಒಂದು ಕಡೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಜನರನ್ನ ಯಾರು ಕೂಡ ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಸರ್ಕಾರ ಬಡ್ಕೊಳ್ತಾನೆ ಇದೆ. ಆದ್ರೂ ಕೂಡ ಅಷ್ಟೇ ಜನ ಇದು ಯಾವುದಕ್ಕೂ ಕೂಡ ಅಷ್ಟೇ ಕ್ಯಾರೆ ಅಂತಿಲ್ಲ. ಮೇನ್ ನಮ್ಗೆ ವ್ಯಾಪಾರ ಮುಖ್ಯನೇ ಹೊರತು ಯಾವುದೇ ರೀತಿ ಪ್ರಾಣಕ್ಕೆ ಏನಾದ್ರಪ್ಪ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಜನರು ಇದ್ದಾರೆ ಅಂದ್ರೆ ತಪ್ಪಾಗಲ್ಲ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇದು ಮಾರುಕಟ್ಟೆಯ ಸದ್ಯದ ಒಂದು ಚಿತ್ರಣ. ಮಾರುಕಟ್ಟೆಯಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪ್ರತಿಯೊಬ್ರು ಕೂಡ ಅಷ್ಟೇ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಅಂತ ಒಂದು ಸಾಮಾಜಿಕ ಅಂತರ ಅನ್ನುವಂಥದ್ದೇ ಕಾರಣ. ಜೊತೆಗೆ ಒಂದಷ್ಟು ಜನ ಮಾಸ್ಕ್ ಗಳನ್ನ ಧರಿಸಿದ್ದಾರೆ. ಅದು ಯಾವ ರೀತಿ ಅಂದ್ರೆ ಆ ಒಂದು ಮಾಸ್ಕ್ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅನ್ನುವಂತ ರೀತಿಯಲ್ಲಿ ಅವರು ಮಾಸ್ಕ್ ಗಳನ್ನು ಧರಿಸಿದ್ದಾರೆ. ವ್ಯಾಪಾರ ಮಾಡುವಂತಹ ಒಂದು ಭರದಲ್ಲಿ ಅವರು ಮಾಸ್ಕ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮರೆತಿರುವಂತಹ ಒಂದು ಚಿತ್ರಗಳು ಈ ಒಂದು ಮಾರುಕಟ್ಟೆಯಲ್ಲಿ ಕಂಡು ಬರುತ್ತೆ. ಸರ್ಕಾರ ಕೂಡ ಅಷ್ಟೇ ಬಹಳ ಗಂಭೀರವಾಗಿ ನಿನ್ನೆ ಅಷ್ಟೇ ಎಲ್ಲಾ ಸಚಿವರು ಶಾಸಕರು ಕೂಡ ಅಷ್ಟೇ ಒಂದು ಸಭೆಯನ್ನ ಮಾಡಿದ್ರು. ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಅಂದ್ರೆ ಈ ಜನನಿಬಿಡ ಪ್ರದೇಶದಲ್ಲಿ ಗುಂಪುಗೂಡುವುದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು, ಅದಕ್ಕೆ ಪರ್ಯಾಯವಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಬೇಕು ಅಂತ ನಿನ್ನೆ ಒಂದು ಸಭೆಯನ್ನ ಮಾಡಿದ್ರು. ಸರ್ಕಾರ ಏನೆಲ್ಲಾ ಪ್ಲಾನಿಂಗ್ ಗಳನ್ನ ಮಾಡಲಿ, ಎಷ್ಟೇ ಪಾಸಿಟಿವ್ ಕೇಸ್ಗಳನ್ನಾದ್ರೂ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ಮಾತ್ರ ಜನ ಸಂದಣಿ ಅಂತದ್ದು ನಿಲ್ಲೋದಿಲ್ಲ. ನಿಜಕ್ಕೂ ಕೂಡ ಅಷ್ಟೇ ಪ್ರತಿನಿತ್ಯವೂ ಕೂಡ ಅಷ್ಟೇ ಇದೇ ರೀತಿ ಅಂತ ಕ್ರೌಡ್ ಈ ಒಂದು ಮಾರ್ಕೆಟ್ ಅಲ್ಲಿ ಇರುತ್ತೆ. ಆದ್ರೂ ಕೂಡ ಅಷ್ಟೇ ಸರ್ಕಾರ ಇದಕ್ಕೊಂದು ತಾತ್ಕಾಲಿಕ ಮಟ್ಟದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಲೇಬೇಕು. ಇಲ್ಲ ಅಂದ್ರೆ ಇಂತಹ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು 12 ಸಾವಿರ ಪಾಸಿಟಿವ್ ಕೇಸ್ಗಳಾಗ್ತಿದೆ. ಆ ಒಂದು ಪಾಸಿಟಿವ್ ಕೇಸ್ಗಳ ಸಂಖ್ಯೆ 15ರಿಂದ 20 ಸಾವಿರಕ್ಕೆ ಏರಿದ್ರು ಕೂಡ ಅಷ್ಟೇ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದರ ಕಡೆ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಒಂದು ಕಡೆ ಮಾರ್ಷಲ್ಗಳು ಅಂತಾರೆ, ಈ ಒಂದು ಪ್ರದೇಶದಲ್ಲಿ ಮಾರ್ಷಲ್ಗಳಂತೂ ಕೂಡ ಕಾಣ್ತಿಲ್ಲ. ಅದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ವೇಳೆ ಇದೇ ರೀತಿಯಾದಂತಹ ಒಂದು ಪ್ರತಿನಿತ್ಯವೂ ಕೂಡ ಅಷ್ಟೇ ಗುಂಪುಗೂಡೋದಾದಂತಹ ವೇಳೆಯಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಆದ್ರೆ ಸರ್ಕಾರ ಯಾವ ರೀತಿಯಾದಂತಹ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.